ಶ್ರೀಮತಿ ಶ್ರೀಮತಿ. ಅತ್ಯವ ಚೆನ್ನಾಗಿದ್ದಾರಿಯಾ? ನಾನ್ ಚಂದಾಗಿದ್ದೀನವ್ವ, ನೀನ್ ಹೆಂಗಿದಿ? ನಾನ್ ಚೆನ್ನಾಗಿವ್ನಿ ಅತ್ಯವ. ನಮ್ ಬಾಬಣ್ಣ ನನ್ನ ಸಾನೆ ಚೆನ್ನಾಗಿ ನೋಡ್ಕೊತಾರೆ. ನೋಡ್ಕೊಳ್ಳೇಬೇಕು ಕಣ್ಕೂಸು, ಇಲ್ಲಾಂದ್ರೆ ಆ ದನ ಕಾಯೋನ್ಗೆ ದನದ ಬಾಲ್ದಲ್ಲೇ ಹೊಡಿಯಲ್ವಾ? ಕೂಸು, ನಾನೀಗ ಫೋನ್ ಮಾಡಿದ ವಿಷಯ ಏನಂದ್ರೆ ನಮ್ಮ ಊರ್ನಾಗೆ ಮೀಸೆ ಮಾಮ ನಾಟಕ ಮಾಡಕ್ ಬಂದವ್ರೆ. ಅದು ನೋಡಕ್ ನೀನ್ ಬರ್ತೀಯನೋ ಅಂತ ಫೋನ್ ಮಾಡಿದೆ. ಮೀಸೆ ಮಾಮ ನಾಟಕವ? ಅದು ನೋಡಿ ಸಾನೆ ವರ್ಷ ಆಗದೆ ಅನ್ನಿ. ಅದ್ರಲ್ಲಿ ಬರೋ ಭಾರಿ ಕತಿಯವರು ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡು ಪದ ಹೇಳ್ತಾರಲ್ಲ, ಅನ್ಸ್ಕೊಂಡ್ರೆ ಇವ್ರೆ ಓಡ್ ಬಂದ್ಬಿಡ್ಬೇಕು ಅನಿಸ್ತದೆ. ಆದ್ರೆ ಯಾರು ಮಾಡೋದು? ನಾನು ಅಲ್ಲಿ ನಾಟಕ ನೋಡಕ್ ಬಂದ್ರೆ ನಮ್ಮ ಬಾಬಾಡು ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನಿ. ಅದನ್ನ ಯಾಕೆ ಯೋಚನೆ ಮಾಡಿಯೇ? ಅವನು ಕರ್ಕೊಂಡು ಊರಿಗೆ ಬಂದ್ಬಿಡು, ಇಬ್ರು ಒಟ್ಟಿಗೆ ಕೂತು ನಾಟಕ ನೋಡಿ ಹೋಗಿವ್ರಂತೆ. ಇಲ್ಲ ಅತ್ಯವ, ಅವರು ನಾಟಕ ನೋಡಕ್ಕೆ ಒಪ್ಪಲ್ಲ ಅನ್ನಿ. ಅವ್ರಿಗೆ ಇಲ್ಲಿ ಸಾನೆ ಕೆಲ್ಸ ಅದೇ. ಮುಂದಿನ ಸಲ ನಾಟಕದವ್ರು ಬಂದಾಗ ಹೇಳಿ ಬರ್ತೀವಿ. ಆಯ್ತು ಕವ್ವ. ಏನಾದ್ರೂ ಹೊಸ ಸುದ್ದಿ ಇದ್ದ? ಹೊಸ ಸುದ್ದಿ ಏನು ಇಲ್ಲ ಅತ್ಯವ, ಎಲ್ಲ ಹಳೆ ಸುದ್ದಿಯ. ನಾ ಹೇಳಿದ್ದು ನಿನ್ ಹೊಟ್ಟೆಲಿ ನಿನ್ ದೊಡ್ಡ ಮಾವ ಏನಾದ್ರೂ ಬರೋ ಲಕ್ಷಣ ಇದ್ಯಾ ಅಂತ. ನನ್ನ ಹೊಟ್ಟೆಲಿ ದೊಡ್ಡ ಮಾವ ಹೆಂಗ್ ಬರಕದ್ದು ಅತ್ಯವ? ಅಯ್ಯೋ ಪೆದ್ದು, ನಾ ಹೇಳಿದ್ದು ಚಿಕ್ಕ ಬಾಬಣ್ಣ ಬರೋ ಲಕ್ಷಣ ಏನಾದ್ರೂ ಇದ್ದ ಅಂತ. ದೊಡ್ಡ ಬಾಬಣ್ಣ ಇರುವಾಗ ಚಿಕ್ಕ ಬಾಬಣ್ಣ ಯಾಕತ್ಯವ? ನೀ ಹಿಂಗಿರೋದಕ್ಕೆ ಅವ ಹಂಗಿರೋದು. ನಾ ಹೇಳೋದು ನಿಂಗೆ ಅರ್ಥ ಆಗಲ್ಲ, ನಿನಗೆ ಅರ್ಥ ಆಗಿ ಯಾವಾಗ ನನ್ನ ಕೈಯಾಗ ಕೂಸ್ ಕೊಡ್ತೀನಿ ನೋಡು. ಕೂಸ ಹೋಗಿ ಅತ್ಯವ, ನಂಗೆ ನಾಚಿಕೆ ಆಯ್ತದೆ. ಕೂಸು ಕೂಸು ಕೂಸು. ಅತ್ಯಮ್ಮ, ನೀವು ಯಾಕೆ ಇಷ್ಟೊಂದು ನಾಚ್ಕೊಂಡಿರಿ? ಅದು ನಿಂಗೆ ಹೇಳೋಂಥ ವಿಷಯ ಅಲ್ಲ, ನೀನ ಚಿಕ್ಕೋನಲ್ವಾ. ಬಾಬು, ಊರಲ್ಲಿ ಮೀಸೆ ಮಾಮ ನಾಟಕದವ್ರು ಬಂದವ್ರಂತೆ. ನೀ ಚಿಕ್ಕವನಾಗಿದ್ದಾಗ ನೀನ್ ಎತ್ಕೊಂಡು ಹೋಗಿ ನನ್ನ ನಾಟಕ ನೋಡಿದ್ದಿ. ಆ ನಾಟಕದಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಮೀಸೆ ಬಿಟ್ಟವ್ರೆ. ಅತ್ಯಮ್ಮ, ನನಗೆ ಮೀಸೆ ಅಂದ್ರೆ ಇಷ್ಟ ಇಲ್ಲ. ಕೂಸು ಹಂಗೆಲ್ಲ ಹೇಳ್ಬಾರ್ದು. ಗಂಡ್ಸಾದವನು ಮೀಸೆ ಬಿಡ್ಬೇಕು. ನೀ ದೊಡ್ಡವನಾದ್ಮೇಲೆ ಜಮೀನ್ದಾರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ತಪ್ಪ ಮೀಸೆ ಬಿಟ್ಟವ್ರಲ್ಲ, ಹಂಗ್ ಬಿಡ್ಬೇಕು. ಆಯ್ತು ಅತ್ಯಮ್ಮ, ನೀವು ಎಷ್ಟು ಮೀಸೆ ಬಿಡು ಅಂತೀರೋ ಅಷ್ಟು ಮೀಸೆ ಬಿಡ್ತೀನಿ. ನನ್ ಕೂಸು ಹೋಗಿ ಓದ್ಕೋ, ಮೀಸೆ ಬಂದ್ಮೇಲೆ ನೋಡ್ಕೊಳ್ಳವು. ಆಯ್ತು ಅತ್ಯಮ್ಮ. ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು. ಏನ್ ಪುಟ್ಟಮಲ್ಲಿ ಅವರೇ, ಮೀಸೆ ಬಗ್ಗೆ ಹಾಡಾಡ್ತಿದ್ದೀರಾ? ಈಗ ಯಾಕೆ ಹಾಡು ನೆನಪಾಯ್ತು? ನಮ್ಮ ಅತ್ತೆವ ಫೋನ್ ಮಾಡಿದ್ರು. ನಮ್ಮೂರಲ್ಲಿ ಮೀಸೆ ಮಾವ ನಾಟಕದವ್ರು ಬಂದವ್ರಂತೆ. ಓ, ನಿಮ್ಮೂರಲ್ಲೂ ನಾಟಕ ಮಾಡ್ತಾರಾ? ನಾನು ಬರೀ ನಿಮ್ ಗೌಡ್ರು ಮಾತ್ರ ನಾಟಕ ಮಾಡ್ತಾರೆ ಅಂದ್ಕೊಂಡಿದ್ದೆ. ಮಾಯ್ಕರ ಏನಿದ್ದು ಅಪಸ್ವರ. ಜಂದನವ್ರೆ, ಮೀಸೆ ಮಾಮ ನಾಟಕದ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅದು ಅಂದ್ರೆ ನಂಗೆ ಸ್ಯಾನಿ ಇಷ್ಟ. ನಿಮ್ಗಿಷ್ಟ ಆದ್ಮೇಲೆ ನನಗೂ ಇಷ್ಟನೇ ಬಿಡಿ. ಪುಟ್ಟಮಲ್ಲಿ ಅವರೇ, ಆ ನಾಟಕದ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಆ ನಾಟಕದ ಕಾನ್ಸೆಪ್ಟ್ ಸ್ವಲ್ಪ ನನಗೂ ಹೇಳ್ತೀರಾ? ಹೇಳ್ತೀನಿ. ಆ ನಾಟಕದಲ್ಲಿ ಭಾರಿ ಕತೆ ಅಂತ ನಾಯಕರವ್ರೆ. ಅವರು ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡಿರ್ತಾರೆ. ಯಾಕೆ, ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇರ್ಲಿಲ್ವಾ? ಐ ಮೀನ್, ಅವ್ರಿಗೆ ಎಷ್ಟು ಮೀಸೆ ಬಿಟ್ಟಿದ್ರು? ಈ ಕಡೆ 4 ಕಡೆ, ಈ ಕಡೆ 4 ಕಡೆ. ಓ, ಮೀಸೆಗೆ ಅರ್ಧ ಸೈಟ್ ಬೇಕು. ಅಷ್ಟುದ್ದ ಬೆಳ್ಸೋಕೆ ಅದು ಯಾವ ಎಣ್ಣೆ ಹಾಕಿದ್ರು? ನೋಡಿ, ನೀವು ಮಧ್ಯ ಮಧ್ಯೆ ಹಿಂಗ್ ಮಾತಾಡ್ತಾ ಇದ್ರೆ ನಾ ಕತೆ ಹೇಳಕ್ ಆಗಲ್ಲ. ನಾ ಕತೆ ಹೇಳ್ಬೇಕು ಅಂದ್ರೆ ನೀವು ಸುಮ್ಮನೆ ಇರ್ಬೇಕು. ಆಯ್ತಾಯ್ತು, ನೀವು ಮುಂದುವರಿಸಿ. ಅವರು ಮೀಸೆ ಬಿಟ್ಕ ಓಡಾಡಿದ್ರೆ ಊರಲ್ಲಿ ಇರೋರೆಲ್ಲ ಅವ್ರನ್ನ ಇಷ್ಟಪಡೋರಂತೆ. ಆದ್ರೆ ಅವ್ರು ಇಷ್ಟಪಡೋ ಹುಡುಗಿ ಮಾತ್ರ ಇಷ್ಟಪಡ್ತಿರ್ಲಿಲ್ವಂತೆ. ಅಷ್ಟುದ್ದ ಮೀಸೆ ಬಿಟ್ರೆ ಯಾರಿಗ್ರಿ ಇಷ್ಟ ಆಗುತ್ತೆ? ಬೆಳಿಗ್ಗೆ ಎದ್ರೆ ಅವಳಿಗೆ ಆ ಮೀಸೆ ಬಾಚೋದೇ ಒಂದು ಕೆಲಸ ಆಗ್ಬಿಡುತ್ತೆ. ನೋಡಿ, ಮತ್ತೆ ಮತ್ತೆ ಮಾತಾಡ್ತಾ ಇದ್ರೆ ನಾ ಕತೆ ಹೇಳಲ್ಲ, ಹೋಗಿ. ಇಲ್ಲ ಇಲ್ಲ ಇಲ್ಲ, ನೀವು ಮುಂದುವರಿಸಿ. ಮೊದಲು ಅವಳಿಗೆ ಇಷ್ಟ ಇರ್ಲಿಲ್ವಂತೆ. ಒಂದಿನ ನೀರ್ ಸೇದಕ್ಕೆ ಅಂತ ಬಾವಿಗೆ ಹೋದ್ಲಂತೆ. ಆಗ ಹಗ್ಗದ ಸಮೇತ ಬಾವಿ ಒಳಗಡೆ ಬಿದ್ದೋದ್ಲಂತೆ. ಕಾಪಾಡಿ 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 ಅಂತ ಕಿರ್ಚ್ಕೊಂಡ್ರೆ ಯಾರು ಬರ್ನಿಲ್ವಂತೆ. ಆಗ ನಮ್ ಭಾರಿ ಕತೆ ಮೀಸೆ ಮಾಮ ಬಂದು ಬಾವಿ ಒಳಗೆ ಆ ಮೀಸೆ ಬಿಟ್ರಂತೆ. ಅವಳು ಅದನ್ನ ಹಿಡ್ಕೊಂಡು ಮ್ಯಾಲ್ ಬಂದ್ಲಂತೆ. ಮೀಸೆ ಬಿಟ್ಟಿದ್ದಕ್ಕೆ ಇವತ್ತು ನಮ್ ಬದುಕೊಂಡೆ ಅಂತ ಅವತ್ತಿಂದ ಅವ್ರನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ಲಂತೆ. ಇದೇ ಕತೆ. ಹೆಂಗದೆ? ಕಿತ್ತೋದ್ ಕತೆ ನಾನು ಇಷ್ಟೊತ್ತು ಕೇಳದ್ನ ಏನೋ ಅಂದಂಗಾಯ್ತು. ನಿಮ್ಗೆ ಉದ್ದ ಮೀಸೆ ಅಂದ್ರೆ ಇಷ್ಟನಾ? ನನ್ನ ಮದ್ವೆ ಆದಾಗ ನಮ್ಮ ಬಾಬಣ್ಣಂಗೆ ಗಿರ್ಜಾ ಮೀಸೆ ಇತ್ತು ಅನ್ನಿ. ನಮ್ಮ ಬಾಬು ಅವ್ರ ಮೀಸೆ ಹಿಡ್ಕೊಂಡೆ ಆಟ ಆಡ್ತಿದ್ನ. ಪಾಪ ನಮ್ಮ ಬಾಬಣ್ಣಂಗೆ ಅದರಿಂದ ಸಾನೆ ನೋವಾಯ್ತಾಯ್ತು. ಅದಕ್ಕೆ ನಾನೇ ನಮ್ಮ ಬಾಬು ದೊಡ್ಡವನಾಗೋವರೆಗೂ ನಿಮ್ಮ ಮೀಸೆ ತುಂಡ ಮಾಡ್ಕೊಳ್ಳಿ ಅಂತ ಕತ್ತರಿಸ್ಬಿಟ್ಟೆ. ನನಗೀಗಲೂ ನಮ್ಮ ಬಾಬಣ್ಣ ದೊಡ್ಡ ಮೀಸೆ ಬಿಡೋದೇ ನಂಗೆ ಇಷ್ಟ ಅನ್ನಿ. ಅಂದ್ರೆ
ದೊಡ್ಡ ಮೀಸೆ ಬಿಟ್ರೆ ನನ್ನನ್ನು ಪ್ರೀತಿಸ್ತೀರಾ? ಏನಂದ್ರೆ ಮೀಸೆ ಅಂದ್ರೆ ನೀವು ಅಷ್ಟೊಂದು ಇಷ್ಟಪಡ್ತೀರಾ ಅಂದೆ. ಹ್ಞೂ ಅನ್ನಿ, ನಂಗೆ ದೊಡ್ಡ ದೊಡ್ಡ ಮೀಸೆ ಅಂದ್ರೆ ಸಾನೇ ಇಷ್ಟ. ಅದನ್ನ ಸಾವ್ರ್ತಾ ನನ್ನನ್ನೇ ಮರ್ತು ಬಿಡ್ತೀನಿ. ನನಗೂ ಅದೇ ಬೇಕಾಗಿದ್ದು ಪುಟ್ಟಮಲ್ಲಿ ಅವರೇ. ಈ ಚಿಕ್ಕ ಮೀಸೆನ ದೊಡ್ಡ ಮೀಸೆ ಮಾಡಿಕೊಂಡು ನೀವು ಅದನ್ನ ಸೌರೋ ಹಾಗೆ ಮಾಡ್ತೀನಿ. ಹೇಳೇಶ್ರು, ಹೇಗಿದ್ಯಾ? ನಿನ್ ಗಂಡೋಡಕ್ ಬಂದಿದ್ರಲ್ಲ, ಏನಾಯ್ತು? ಏನು ಅವ್ನ್ ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡಿದಾನ, ಜೊತೆಲಿ ಗಡ್ಡನೂ ಬಿಟ್ಕೊಂಡಿದಾನ? ಶ್ರೀ, ನಂಗೆ ದೊಡ್ಡ ದೊಡ್ಡ ಮೀಸೆ ಗಡ್ಡ ಬಿಟ್ಟಿರೋರ್ನ ಕಂಡ್ರೆ ಇರಿಟೇಟ್ ಆಗುತ್ತೆ. ನೀನ್ ಯಾವ್ದೇ ಕಾರಣಕ್ಕೂ ಅವ್ನ ಒಪ್ಕೋಬೇಡ. ಫಸ್ಟ್ ನೀಟಾಗಿ ಶೇವ್ ಮಾಡ್ಕೊಂಬರಕ್ ಹೇಳು. ಜಾನಿಗೂ ಅಷ್ಟೇ ಕಣೆ, ಎಷ್ಟು ಸತಿ ಹೇಳಿದೀನಿ, ಅವ್ರ ಮಮ್ಮಿಗೋಸ್ಕರ ಚಿಕ್ಕದಾಗಿ ಮೀಸೆ ಬಿಟ್ಟಿದ್ದಾರೆ. ಮುಖದ ಮೇಲೆ ಗಡ್ಡ ಮೀಸೆನ ಕಂಡ್ರೆ ಕಿತ್ತು ಬಿಸಾಕೋಷ್ಟು ಕೋಪ ಬರುತ್ತೆ. ಗೌಡ್ರೆ ನೀವಾ? ಶ್ರೂ, ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹೇಳಿ ಗೌಡ್ರೆ, ಇದ್ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಬಾಯಿ ಮುಚ್ಕೊಂಡಿಲ್ಲ ಮಧುರ ಅವ್ರೆ, ನೀವು ಈಗ ತಾನೇ ಫೋನ್ಲಿ ಅದು ಯಾರ ಜೊತೆಗೆ ಮೀಸೆ ಬಿಟ್ರೆ ಅವ್ರು ಇಷ್ಟ ಇಲ್ಲ ಅಂದ್ರಲ್ಲ, ಅದಕ್ಕೆ ಮೀಸೆ ಮುಚ್ಕೊಂಡಿದೀಯನಿ. ಮೀಸೆ ಬಿಟ್ಟಿರೋರ್ನ ಕಂಡ್ರೆ ಇಷ್ಟ ಇಲ್ಲ ಅಂದೆ. ಅದೇ ನೀವು ಮೀಸೆ ಬಿಟ್ಟಿದ್ದೀರಲ್ಲ, ನೋಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಮತ್ತೆ ಅಣ್ಣಪ್ಪನವ್ರು ಮೀಸೆ ಬಿಟ್ಟಾರ, ಅವ್ರು ಕಂಡ್ರೆ ನಿಮಗೆ ಕೋಪ ಬಂದದ? ಬರೀ ಕೋಪ ಅಲ್ಲ, ಕೆಂಡದಂತ ಕೋಪ ಬರುತ್ತೆ. ನಾನೇ ಹೋಗಿ ಶೇವ್ ಮಾಡ್ಬಿಡೋಣ ಅನ್ಸುತ್ತೆ. ಆದ್ರೆ ಅವ್ರ ಮಮ್ಮಿ ಬಂದು ರಗಳೆ ಮಾಡ್ತಾರಂತ ಸುಮ್ಮನಿದ್ದೀನಿ. ಮೀಸೆ ಬಿಟ್ಟಿರೋರ್ನ ಕಂಡ್ರೆ ನನಗಾಗಲ್ಲ. ಮಧುರ ಅವ್ರೆ, ಮೀಸೆ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕೋಪ? ನಿಮಗೂ ಅದಕ್ಕೂ ಏನಾರು ಹಳೆ ದ್ವೇಷ ಇದ್ದದ? ಅಯ್ಯೋ, ದ್ವೇಷ ಅಂತ ಏನೂ ಇಲ್ಲ ಗೌಡ್ರೆ. ನಮ್ಮ ತಾತನೂ ಮೀಸೆ ಬಿಟ್ಟಿರ್ಲಿಲ್ಲ, ಪಪ್ಪನೂ ಮೀಸೆ ಬಿಟ್ಟಿರ್ಲಿಲ್ಲ, ಇಡೀ ಫ್ಯಾಮಿಲಿ ಯಾರೂ ಮೀಸೆ ಬಿಟ್ಟಿರ್ಲಿಲ್ಲ. ಚಿಕ್ಕ ವಯಸ್ಸಿಂದ ಅದನ್ನ ನೋಡಿ ನೋಡಿ ಈಗ ಮೀಸೆ ಬಿಟ್ಟಿರೋರ್ನ ನೋಡಿದ್ರೆ ಅಲರ್ಜಿ ಆಗುತ್ತೆ. ಆದ್ರೆ ಮೀಸೆ ಬಿಟ್ಟಿರೋರ್ ಜೊತೆನೆ ಸಂಸಾರ ಮಾಡ್ಬೇಕಾಗಿದೆ. ಮಧುರ ಅವ್ರೆ, ಮಧುರ ಅವ್ರೆ, ಮಧುರ ಅವ್ರೆ, ಒಂದು ಮಾತು ಕೇಳಲೆ? ಕೇಳಿ ಗೌಡ್ರೆ. ನಿಮ್ಗೆ ನನ್ನ ಮೀಸೆ ಕಂಡ್ರು ಕೋಪ ಬಂದದ? ಅದು ಕೆಟ್ಟ ಕೋಪ ಬರುತ್ತೆ. ಹೋದ್ಸಲ ನಿಮ್ಮನೆಗೆ ಊಟಕ್ಕೆ ಬಂದಿದ್ನಲ್ಲ, ಆಗ ಊಟದಲ್ಲಿ ಚಿಕ್ಕ ಚಿಕ್ಕ ಕೂದಲು ಸಿಕ್ತು. ಆಗ್ಲೇ ಅನ್ಕೊಂಡೆ ಅದು ನಿಮ್ ಮೀಸೆದೆ ಅಂತ. ಆಗ ಎಷ್ಟು ಇರಿಟೇಟ್ ಆಗಿತ್ತು ಅಂದ್ರೆ ತೆಗ್ದು ಬಾಸ್ಬಿಡೋಣ ಅನ್ಸಿತ್ತು. ಮಧುರವ್ರೆ, ನಾನು ಬರ್ತೀನಿ. ಯಾಕೆ ಗೌಡ್ರೆ ಇಷ್ಟು ಬೇಗ ಹೋಗ್ತಿದ್ದೀರಾ? ನಾ ಇನ್ನೂ ಇಲ್ಲೇ ಇದ್ರೆ ನನ್ನ ಮೀಸೆನ ನೀವೇ ಶೇವ್ ಮಾಡ್ಬಿಡ್ತಿದ್ದಾರೆ ಅನ್ನಿಸ್ತಾ ಇದೆ. ಗೌಡ್ರೆ, ನಿಮ್ಗೆ ಶೇವ್ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಆ ಕೆಲಸ ಮಾಡ್ಲಿ? ಹಾಗೆ ಮಾಡೋ ಹಾಗಿದ್ದಿದ್ರೆ ಜಾನಿದೆ ಮಾಡ್ತಿದ್ದೆ. ಆದ್ರೂ ಒಂದಲ್ಲ ಒಂದಿನ ಜಾನಿ ಮೀಸೆನ ನಾನೇ ಶೇವ್ ಮಾಡ್ತೀನಿ. ಇವತ್ತು ನಿನ್ನಿಂದ ಆಡ್ತಾ ಮಧುರ ಅವರಿಂದ ಅವಮಾನ ಮಾಡಿಸ್ಕೊಳಂಗ ಆಗೋಯ್ತು. ನೀನಿಲ್ಲ ಅಂದಿದ್ರ ಮಧುರ ಅವ್ರು ನನ್ನ ಪುಟ್ಟಿಗೆ ಬಿದ್ದೋಗಿರೋರು. ಮಧುರ ಅವ್ರಿಗೆ ಮೀಸೆ ಇಷ್ಟ ಇಲ್ಲ ಅಂತ ಮೊದಲೇ ಗೊತ್ತಿದ್ರೆ ನಾ ಯಾರೋ ಮಾಡ್ತಿದ್ದಿ. ಈಗಲೂ ನಿನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಅದ್ಯಾಕಂಗ್ ಶೂಟಿಂಗ್ ಮಾಡಿರಿ? ಅದು ಶೂಟಿಂಗ್ ಅಲ್ಲ ಕಮ್ಮೆ, ಶೌಟಿಂಗು. ಹಿಡಿದ್ರಿ ಜಾಣ. ಅದನ್ನ ಯಾಕೆ ಮಾಡಿದ್ರಿ? ಆಮೇಲೆ ಪುಟ್ಪಲ್ಲಿ ನಾನು ಕೂಗ್ತಾ ಇರ್ಲಿಲ್ಲ, ಯಾವುದೋ ನಾಟಕದ ಡೈಲಾಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಿ. ನಾಟಕ ಡೈಲಾಗ? ಬಾಬಣ್ಣ ಹೊಸಿ ತಂಡಕ್ಕೆ ಬನ್ನಿಲಿ. ಕೌರವ ಸಿಂಹದು ಒಂದ್ ಡೈಲಾಗ್ ಹೇಳಿ. ಕೌರವ ಸಿಂಹದ್ದು ಯಾಕಾಗಬೇಕಮ್ಮೆ? ಆ ಸಿನಿಮಾದಲ್ಲಿ ಹೀರೋ ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡು ನಾಟಕ ಡೈಲಾಗ್ ಹೇಳ್ತಾರಲ್ಲ, ಅದ್ ನಂಗೆ ಸಾನೇ ಇಷ್ಟ ಅನ್ನಿ. ಆ ಡೈಲಾಗ್ನ ನೀವ್ ಹೇಳಿದ್ರೆ ಇನ್ನೂ ಇಷ್ಟ ಅನ್ನಿ. ಆಮೇಲೆ ಪುಟ್ಪಲ್ಲಿ ಈಗಿನ ಕಾಲದಲ್ಲಿ ಆ ಪಪ್ಪಟಿ ಮೀಸಿ ಯಾರು ಬಿಟ್ಟಾರಮ್ಮೆ? ನಾ ಇಷ್ಟು ಮೀಸೆ ಬಿಟ್ಟಕ್ಕೆ ಜನ ಆಡ್ಕೊಂಡು ಪಕ್ಕ ಪಕ್ಕ ಅಂತ ನಗ್ತಾರ. ಮಾಯ್ಕರ ಏನಿದು ಅಪಸ್ವರ? ಗಂಡಸ್ಗೆ ಮೀಸೆ ಇರ್ಬೇಕು, ಹೆಂಗಸರಿಗೆ ಆಸೆ ಇರ್ಬೇಕು ಅಂತ ಮತ್ತೆ ಹೇಳ್ಕೊಟ್ಟವ್ರೆ. ಆಮೇಲೆ ಪುಟ್ಮದಿ ನಮ್ಮ ಅವ್ವನಿಗೆ ಏನ್ ಗೊತ್ತಾತಮ್ಮೆ? ಅವ ಆ ಕಾಲದಲ್ಲಿ ಬ್ಲೇಡ್ ತರಕ ಮೈ ದೂರ ನಡ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೆ ಗಡ್ಡ ಮೀಸೆ ಹಂಗೆ ಬಿಟ್ಬಿಡ್ತಿರು, ಅದೇ ಫ್ಯಾಷನ್ ಆಗ್ಬಿಡ್ತಾ ಇತ್ತು. ಆದ್ರೆ ಈಗ ಆನ್ಲೈನಲ್ಲಿ ಬುಕ್ ಮಾಡ್ಬಿಟ್ರೆ ಅವರೇ ಬಂದು ಬೋಳಿಸ್ಬಿಟ್ಟು ಹೋಯ್ತಾರೆ. ಯಾರು ಯಾವ ಲೈನಲ್ಲಿ ಆದ್ರೂ ಬೋಳಿಸ್ಕೊಳ್ಳಿ, ನೀವು ಮಾತ್ರ ಯಾವ ಲೈನಲ್ಲೂ ಬೋಳಿಸ್ಕೋಬಾರ್ದು. ನಿಮ್ ಮೀಸೆ ಹಿಂಗೆ ಇರ್ಬೇಕು, ಬೇಕಾರೆ ಇನ್ನ ದೊಡ್ಡಕ್ ಬಿಡಿ. ಆಮೇಲೆ ಪುಟ್ಮಲ್ಲಿ ಈಗಿನ ಕಾಲದಲ್ಲಿ ಮೀಸೆ ಇಲ್ದೇ ಇರೋದೇ ಫ್ಯಾಷನ್ನು ಕಮ್ಮೆ. ನೀನು ನನ್ನ ಕಟ್ಟುಗಾಡಾಗಿದ್ದ ಒಂದೇ ಥರ ನೋಡಿ ನೋಡಿ ಬೇಜಾರಾಗಿಲ್ವಾ? ಈಗ ನಿನಗೂ ನನ್ನ ಬೇರೆ ಥರ ನೋಡ್ಬೇಕು ಅಂತ ಆಸೆ ಆಗಿಲ್ವಾ? ನಿಮ್ಮನ್ನ ಸಾಯ ಗಂಟ ಹಿಂಗೆ ನೋಡ್ಬೇಕು ಅಂತ ಆಸೆ ಅನ್ನಿ. ತೆರಿಕೆ ಇವಳಿಗೆ ಹೆಂಗೆಪ್ಪ ಅರ್ಥ ಮಾಡ್ಸೋದು? ಯಾರೋ ಅಂದ್ರೆ ಆಮೇಲೆ ಪುಟ್ಮಲ್ಲಿ ಒಂದೇ ಒಂದ್ಸತ ನನ್ನ ಮೀಸೆನ ಬೋಳ್ಸಿ ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ಲೇಮೆ?
ಇನ್ನೊಂದ್ಸಲ ಮೀಸೆ ತೆಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನನಗೆ ನಿಮಗಿಂತ ನಿಮ್ಮ ಮೀಸೆ ಕಂಡ್ರೆ ಇಷ್ಟ. ನೀವೇನಾದ್ರೂ ಮೀಸೆ ತೆಗೆಸ್ಕೊಂಡು ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ನಾನು ಸತ್ತೀನಿ. ಆಮೇಲೆ ಪುಟ್ಮನೆ ಅಯ್ಯೋ ಶಿವನಿ, ಇದ್ಯಾನಪ್ಪ ಇದು? ಮಧುರ ಅವ್ರಿಗೋಸ್ಕರ ಮೀಸ ತೆಗಿಯವಂದ್ರೆ ಈ ಪುಟ್ಮನೆ ಪ್ರಾಣನೇ ಬಿಟ್ಬಿಡ್ತೀನಿ ಅಂತಾಳೆ. ಯಾನ್ ಮಾಡಿ ಅದೇನೆ ನನ್ನ ನೋಡಿದ್ರೆ ಒಳ್ಳೆ ಡ್ರಾಕುಲಾ ನೋಡಿತರ ಕಿರ್ಚ್ಕೋತಿಯಾ? ಅದು ಹಾಗಲ್ಲ ಅತ್ತೆ. ಇನ್ ಹೇಗೆ ನಾನು ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತೀನಿ ಅದನ್ನಾದ್ರೂ ಹೇಳ್ಬಿಡು. ಅಲ್ಲ, ನನ್ ಮಗ ಪ್ರೀತಿ ಮಾಡಿದ್ನಲ್ಲ ಅಂತ ಮದ್ವೆ ಮಾಡಿಸಿದ್ರೆ ಈಗ ಆಡೋದ್ ನೀನು? ನೀವ್ ಅವ್ರಿಗೆ ಮದ್ವೆ ಮಾಡ್ಸಿಲ್ಲ, ನಾನು ಅವ್ರನ್ನ ಮದ್ವೆ ಆಗಿದ್ದು. ಬೈ ಚಾನ್ಸ್ ನಾನೇನಾದ್ರೂ ಅವ್ರನ್ನ ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ನಿಮ್ಗೊಬ್ಳು ಖರಾಬ್ ಆಗಿರೋ ಸೊಸೆ ಸಿಕ್ಕಿರೋಳು. ನಿನ್ನಂತ ಕಲ್ಮಿ ಕಬಾಬ್ ಸೊಸೆಗಿಂತ ಖರಾಬ್ ಆಗಿರೋ ಸೊಸೆನೆ ಎಷ್ಟೋ ವಾಸಿಯಾಗಿದ್ಲು. ದೊಡ್ಡವರು ಅಂದ್ರೆ ಸ್ವಲ್ಪನೂ ಸಂಸ್ಕಾರ ಇಲ್ಲ ಅಲ್ವಾ ನಿನ್ಗೆ? ಸುಂದರವಾಗಿದ್ದೀನಿ ಅಂತ ಯಾವಾಗ್ಲೂ ಶೃಂಗಾರ ಮಾಡ್ಕೊಂಡು ನಾಟಿ ಕೋಳಿ ತರ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡಿರ್ತೀಯ. ಅತ್ತೆ, ನೀವ್ ನಂಗೆ ಬೈಬೇಕು ಅಂದ್ರೆ ಅಷ್ಟು ದೂರದಿಂದ ಬರ್ತೀರಾ? ನಿನ್ನನ್ ಬೈಬೇಕು ಅಂತಲ್ಲಮ್ಮ, ನನ್ ಮುದ್ದಕ್ಕಂತ ಜಾನಿ ನೋಡ್ಕೊಂಡು ಹೋಗೋಣ ಅಂತ. ಹೋದ್ಸಲ ಬಂದಾಗ ನನ್ ಕೈಯಾರೆ ಲಾಡು ತಿನ್ಸೋಕ್ ಆಗೇ ಇರ್ಲಿಲ್ಲ. ಅದಕ್ಕೆ ಈ ಸಲ ಕಡಲೆ ಮಿಠಾಯಿ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೇ ನನ್ ಮುದ್ದು ಮರಿ? ಮುದ್ದು ಮರಿ ಅಲ್ಲ, ಕುರಿ ಮರಿ. ಏನಂದ್ರೆ? ನಿಮ್ ಮುದ್ದು ಮರಿ ಇನ್ನೇನ್ ಬರ್ತಾರೆ ಅಂದೆ. ಜಾನಿ ಕಂದ! ಅಯ್ಯೋ ನನ್ ಮುದ್ದು ಕಂದ, ಯಾಕೋ ಇಷ್ಟು ಸೊರ್ಗ ಹೋಗಿದ್ಯಾ? ಅದಕ್ಕೆ ಹೇಳೋದು, ವಾರಕ್ಕೆ ಒಂದ್ಸಲಿನಾದ್ರೂ ಬಂದು ನನ್ ಕೈ ತುತ್ತು ತಿನ್ಕೊಂಡು ಹೋಗು ಅಂತ. ಬರ್ಬೇಕು ಅನ್ಕೋತೀನಿ ಮಮ್ಮಿ, ಆದ್ರೆ ಏನ್ ಮಾಡೋದು, ಕೈ ತುಂಬಾ ಕೆಲಸ, ಎಲ್ಲೂ ಬರೋಕೆ ಆಗಲ್ಲ. ಏನೋ ನನ್ಗೆ ಸುಳ್ಳು ಹೇಳ್ತೀಯಾ? ಇಲ್ಲ ಅತ್ತೆ, ಜಾನಿ ಸುಳ್ಳೇ ಹೇಳಲ್ಲ, ನಿಮ್ ತರನೇ ಸತ್ಯವಂತರು. ಅಂದ್ರೆ ನೀನ್ ಸುಳ್ಳು ಹೇಳ್ತೀಯ ಅಂತನಾ? ಜಾನಿ, ನೀವು ಮತ್ತೆ ನಿಮ್ ಸ್ವೀಟ್ ಮಮ್ಮಿ ಮಾತಾಡ್ತಾ ಇರಿ, ನಾನು ಹೋಗಿ ಕುಡಿಯಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ. ನೋಡಿದೆ ಜಾನಿ ಕಂದ, ಇವಳು ನೋಡಿದ್ರೆ ಸಾಕು ಒಳ್ಳೆ ಪಾಯಸದಲ್ಲಿ ಹುಣಸೆ ಹುಳಿ ಕಿವಿಚ್ದಾಗ ಆಡ್ತಾಳೆ. ಇಂಥವಳನ್ನ ಹೋಗಿ ಹೋಗಿ ನೀನ್ ಮದ್ವೆ ಮಾಡ್ಕೊಳ್ಳೋದು? ಹೌದು ಮಮ್ಮಿ, ಮದ್ವೆ ಆದ್ಮೇಲೆ ನನಗೂ ಹಾಗೆ ಅನಿಸ್ತಿದೆ. ನಾಟಿ ಹಸು ಸಾಕ್ಬೋದು, ಈ ಸೀಮೆ ಹಸು ಸಾಕೋದ್ ಕಷ್ಟ ಅಂತ ಅನಿಸ್ತಿದೆ. ಈಗಲೂ ಹೇಳು ಜಾನಿ ಕಂದ, ಬೇಕಾದ್ರೆ ಒಂದು ನಾಟಿ ಹಸು ತಂದು ನಿನ್ ಕೈಲಿ ಮೂಗ್ದಾರ ಹಾಕಿಸ್ಬಿಡ್ತೀನಿ. ಮೆಲ್ಲಿಗೆ ಮಾತಾಡಿ ಮಮ್ಮಿ, ಅವಳೇನಾದ್ರೂ ಕೇಳಿಸ್ಕೊಂಡ್ರೆ ನಮ್ಮಿಬ್ರಿಗೆ ನೇಣ್ದಾರ ಹಾಕ್ಸ್ಬಿಡ್ತಾಳೆ. ಹೋಗ್ಲಿ ಬಿಡು ಕಂದ, ಬಂದಾಗಿಂದ ಅವಳ ಮಾತೇ ಆಯ್ತು. ಜಾನಿ ಕಂದ, ನಿನ್ಗೋಸ್ಕರ ನಾನು ಕಡಲೆ ಮಿಠಾಯಿ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳೋ. ಮಮ್ಮಿ, ಕಡ್ಲೆ ಬರ್ಫಿನಾ? ಜಾನಿ, ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ ಸ್ವೀಟ್ ತಿನ್ಬೇಡಿ ಅಂತ. ನೀನ್ ಯಾರೇ ನನ್ ಮಗನ್ ಸ್ವೀಟ್ ತಿನ್ಬೇಡ ಅಂತ ಹೇಳಕ್ಕೆ? ಅದನ್ನು ನಾನ್ ಕೈಯಾರೆ ಸ್ವೀಟ್ ಮಾಡ್ಕೊಂಡು ಬಂದಾಗ್ಲೇ ಹೇಳ್ತೀಯ? ಅತ್ತೆ, ನಾನು ಅವ್ರ ಹೆಂಡತಿ. ಸ್ವೀಟ್ ಜಾಸ್ತಿ ತಿಂದ್ರೆ ಕೊಬ್ಬು ಜಾಸ್ತಿ ಆಗುತ್ತೆ. ಕೊಬ್ಬಿರೋದು ನನ್ ಮಗನ್ಗಲ್ಲ, ನಿನ್ಗೆ. ಡಯಟ್ ಡಯಟ್ ಅಂತ ಮಾತಲ್ಲಿ ಹೇಳ್ತಿರ್ತೀಯ, ಬಲೂನ್ ತರ ಊದ್ಕೋತಾ ಇದ್ಯಾ. ಜಾನಿ, ದಿಸ್ ಇಸ್ ಟೂ ಮಚ್. ಇಷ್ಟೆಲ್ಲ ಅವಮಾನ ಆದ್ಮೇಲೆ ಈ ಮನೇಲಿ ನಾನು ಒಂದು ಕ್ಷಣನೂ ಇರಲ್ಲ. ನನ್ನ ಮಮ್ಮಿ ಡ್ಯಾಡಿ ಮನೆಗೆ ಹೋಗ್ತೀನಿ. ಗುಡ್ ಬಾಯ್. ಪ್ಲೀಸ್ ನಿಂತ್ಕೋ, ಬೇಜಾರು ಮಾಡ್ಕೊಂಬೇಡ. ಮಮ್ಮಿ ತಮಾಷೆ ಮಾಡಿದ್ದು. ಈಗಲೂ ಸ್ಲಿಮ್ ಆಗೇ ಇದೆಯಾ? ಈಗ ಮನ್ಸು ಮಾಡಿದ್ರು ದೀಪಿಕಾ ಪಡ್ಕೊಂಡೇನೆ ಮನೆಗೆ ಕಳಿಸ್ಬಿಡ್ಬೋದು. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಅಮ್ಮ ತೆಗ್ಳೋದು, ನೀವ್ ಅದಕ್ಕೆ ಚೆನ್ನಾಗಿ ಮುಲಾಮ್ ಹಚ್ಚೋದು. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ಸೋರೆಕಾಯಿ ತರ ಸೊರ್ಗೋಗ್ತಾ ಇದೀನಿ. ಒಂದ್ ನಿಮಿಷ, ಏನ್ ಮಮ್ಮಿ ನೀನು? ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅದರಿಂದ ಮಧು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಮಧುರ, ಮಧು, ನಿಮ್ಮ ಅತ್ತೆಯಾಗಿ ನಾನು ಅಷ್ಟು ತಮಾಷೆ ಮಾಡಬಾರ್ದೇನೆ. ಅಪರೂಪಕ್ಕೆ ಬರ್ತೀನಿ. ನಾನು ಮತ್ತೆ ಬರೋವರೆಗೂ ನಿನಗೆ ನಾನು ನೆನಪಿರ್ಬೇಕಲ್ಲ, ಅದಕ್ಕೆ ರೇಗಿಸ್ತೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ. ನೀನು ಬಲೂನ್ ಥರ ಇದ್ರು, ಬಫೂನ್ ಥರ ಇದ್ರು, ನನ್ನ ಮುದ್ದು ಸೊಸೆನೇ ತಾನೆ. ತಗೋ ತಗೋ ತಗೋ, ಕಡಲೆಕಾಯಿ ಮಿಠಾಯಿ ತಿನ್ನು. ಕೊಬ್ಬು ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಬೇಡ. ಆಮೇಲೆ ಡಯಟ್ ಮಾಡಿ ಇಳಿಸ್ಕೊಂಡ್ರಾಯ್ತು. ತಿನ್ನಮ್ಮ, ತಿನ್ನು ತಿನ್ನು ತಿನ್ನು. ತಿನ್ಕೊಡ್ಲಾ? ಅಬ್ಬಾ, ಈ ತುತ್ತಮುತ್ತ ನಡುವೆ ಸಿಕ್ಕಾಕೊಂಡು ನನಗೆಲ್ಲಿ ಕೂತ್ ಬರುತ್ತೋ ಅನ್ಕೊಂಡಿದ್ದೆ, ಆದ್ರೆ ಬಂದ ಆಪತ್ತಿಂದ ಪಾರಾದೆ. ಏನ್ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ಯಾ? ಇನ್ನೇನು, ನಿಮ್ಮ ಮಮ್ಮಿ ತರ ಡ್ಯಾನ್ಸ್ ಮಾಡ್ಬೇಕಿತ್ತಾ? ಈ ಬಗ್ಗೆ ಮಾತಾಡ್ಬೇಕಾ? ಅವ್ರಿಗೆ ಮೇಲ್ನೋಟಕ್ಕಷ್ಟೇ ನಿನ್ ಮೇಲೆ ಕೋಪ, ಒಳಗಡೆ ತುಂಬಾ ಪ್ರೀತಿ ಇದೆ. ಅವ್ರು ಊರಲ್ಲೆಲ್ಲ ನಿನ್ ಬಗ್ಗೆ ಹೊಗಳ್ಕೊಂಡು ಓಡಾಡ್ತಾರೆ ಗೊತ್ತಾ? ನಿನ್ನಂತ ಸುಂದರಿ ಅವ್ರಿಗೆ ಸೊಸೆಯಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಪಾಲಿಶ್ ಹಚ್ಚೋದು ಶೂಗೆ, ಚಿನ್ನಕ್ಕೆ ಹಚ್ತಾರೆ. ಚಿನ್ನ, ನೀವ್ ಎಣ್ಣೆ ಹಚ್ತೀರಾ, ಅವ್ರು ಬೆಣ್ಣೆ ಹಚ್ತಾರೆ. ಆ ವಿಷಯ ಬಿಡು. ನಾನು ಹೇಗೆ ಕಾಣ್ತಿದ್ದೀನಿ? ಸುಂದರವಾಗಿ ಕಾಣ್ತೀನಲ್ಲ? ಅದೇ ಅನ್ಕೊಂಡೆ, ಯಾಕೆ ಮನೆಗೆ ದೃಷ್ಟಿಗೊಂಬೆ ಕಟ್ಟಿಲ್ಲ ಅಂತ. ಸುಮ್ನೆ ತಮಾಷೆ ಮಾಡಿದೆ ಜಾನಿ. ನೀವು ನಮ್ ಇಡೀ ಮಾಡರ್ನ್ ಕಾಲೋನಿಗೆ ಸುರಸುಂದರ ಅಂಗ. ಥ್ಯಾಂಕ್ ಯು. ನನ್ನ ಸೌಂದರ್ಯ ಬರೀ ನಮ್ಮ ಮಾಡರ್ನ್ ಕಾಲೋನಿಗೆ ಅಷ್ಟೇ ಸೀಮಿತವಾಗಿದ್ರೆ ಸಾಕ?
ಇಲ್ಲ ಜಾನಿ, ನೀವು ಇಂಟರ್ನ್ಯಾಷನಲ್ ಫಿಗರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನೀವು ಮನೇಲಿ ಮುಸ್ರೆ ತಿಕ್ಕಿ ತಿಕ್ಕಿ ಮುಸ್ರೆ ಫಿಗರ್ ಆಗೋಗಿದ್ದೀರಾ. ಡಾರ್ಲಿಂಗ್, ನೀನು ಇದನ್ನು ತಮಾಷೆ ಮಾಡಿದ್ದಲ್ವಾ? ಇಲ್ಲ, ನಾನು ಸೀರಿಯಸ್ ಆಗಿ ಹೇಳಿದ್ದು. ಅದು ಹೋಗ್ಲಿ ಬಿಡು. ನಾನು ದೊಡ್ಡ ಐಡಲ್ ಆಗ್ಬೇಕು ಅಂದ್ರೆ ನನ್ನಲ್ಲಿ ಏನಾದ್ರೂ ಬದಲಾವಣೆ ಬೇಕು ಅನ್ಸಲ್ವಾ? ಅನ್ಸ್ಬೇಕಾಗಿರೋದು ನನ್ಗಲ್ಲ, ನಿಮ್ಗೆ. ಹೇಳಿ, ಹೇಗ್ ಬದ್ಲಾಗ್ಬೇಕು ಅಂತಿದ್ದೀರಾ? ಏನನ್ ಮೀಸೆ ಇದೆಯಲ್ಲ, ಇದು ಚಿಕ್ಕದು ಅನ್ಸಲ್ವಾ? ಇದೊಂದು ಸ್ವಲ್ಪ ಉದ್ದ ಬಿಟ್ರೆ ಹೇಗಿರುತ್ತೆ? ಅದನ್ನ ನೀನು ಪ್ರತಿದಿನ ಮಾಲಿಶ್ ಮಾಡ್ತಾ ಬಾಚ್ತಿದ್ರೆ ಹೊಸ ಬದಲಾವಣೆ ಅನ್ಸಲ್ವಾ? ಜಾನಿ, ಇದು ಚೇಂಜಾ? ನಿಮಗ್ ಗೊತ್ತಿಲ್ಲ ನಂಗೆ ಮೀಸೆ ಕಂಡ್ರೆ ಅಲರ್ಜಿ ಅಂತ? ಇರೋ ಮೀಸೆ ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಂತದ್ರಲ್ಲಿ ದೊಡ್ಡ ಮೀಸೆ ಬಿಡ್ತೀರಾ? ನಾನು ಹೇಳಿದ್ದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೋ ಅಂತ. ಮೊದಲಿಗೆ ನಾವೇನ್ ಮಾಡಿದ್ರು ಚೆನ್ನಾಗಿರಲ್ಲ. ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಾಣಿಸೋಕ್ ಶುರು ಆಗುತ್ತೆ. ಆಮೇಲೆ ಚೆನ್ನಾಗಿರ್ಲಿ ಇಲ್ದೆ ಹೋಗ್ಲಿ, ನಾವು ಅದ್ರ ಜೊತೆ ಹೊಂದ್ಕೊಂಡು ಜೀವನ ಮಾಡೋಕ್ ಶುರು ಮಾಡ್ತೀವಿ. ಈಗ ನಾನ್ ನಿನ್ ಜೊತೆ ಇದ್ದೀನಲ್ಲ ಹಾಗೆ. ಅಂದ್ರೆ ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ? ಕಷ್ಟದಿಂದ ನನ್ ಜೊತೆ ಜೀವನ ಮಾಡ್ತಿದ್ದೀರಾ? ನಾನೆಲ್ಲ ಹಾಗೆ ಹೇಳ್ದೆ, ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ದೆ. ಈಗಿನ ಫ್ಯಾಷನ್ನು ಉದ್ದ ಮೀಸೆ, ಸ್ವಲ್ಪ ದಾಡಿ, ಉದ್ದ ಹೇರ್ಸ್ ಅಲ್ವಾ? ಅದಕ್ಕೆ ಆ ರೀತಿ ಬಿಟ್ರೆ ನಾನು ಆಕ್ಷನ್ ಹೀರೋ ತರ ಕಾಣ್ತೀನೇನೋ ಅಂತ ಹಾಗೆ ಹೇಳ್ದೆ ಅಷ್ಟೇ. ನೀವ್ ನನ್ ಕಾಲಿಗೆ ಚಾಕ್ಲೇಟ್ ಹೀರೋನೆ, ಆಕ್ಷನ್ ಹೀರೋಯಿನ್ ಆಗ್ಬೇಕಾಗಿಲ್ಲ. ಏನಾದ್ರೂ ನನ್ ಕಣ್ ತಪ್ಸಿ ದೊಡ್ಡ ಮೀಸೆ ಬಿಟ್ಕೊಂಡ್ ಬಂದ್ರೆ ಇರೋ ಮೀಸೆನ್ನು ಬೋಡ್ಸಿ ಕಾಮಿಡಿ ಪೀಸ್ ಮಾಡ್ಬಿಡ್ತೀನಿ. ಅಣ್ಣ, ಹೆಂಗಿದೆ ಮೀಸೆ? ಐ ಲೈಕ್ ಇಟ್. ನೋಡಿ ನಿಮ್ಮ ಮೀಸೆ ಹೇಗೆ ಅನ್ಸಿದೀನಿ. ಐ ಲೈಕ್ ಇಟ್. ಅಲ್ಲಮ್ಮ, ನಿನಗೆ ಕೂಡ ಕೆಲಸ ಗೊತ್ತುಂಟಾ? ನಾನು ನೀನು ಓತ್ಲ ಹೊಡಿಯೋದು ಬಿಲ್ಡಪ್ ಎಲ್ಲ ಕೊಡೋದು ನೋಡಿದ್ರೆ ನೀನು ಬೆಜಿಕ್ರೆ ಬೆಜಿಲಿಕ್ಕೆ ಬಿಟ್ಟ ಅಂತ ನೆನ್ಸಿದ್ದೆ. ಆದ್ರೆ ಈಗ ಮೀಸೆ ಅಂಟಿಸೋದು ನೋಡಿದ್ರೆ ಮುಂದೆ ಒಂದು ದಿವಸ ದೊಡ್ಡ ಮೀಸೆಗಾರ ಆಗ್ತೀಯಾ. ಐ ಲೈಕ್ ಇಟ್. ಮದುವೆನೇ ಆಗ್ಬಾರ್ದಿತ್ತು ಅನಿಸ್ತಿದೆ. ಈ ಹೆಂಡತಿರಿಗೆ ನಮ್ಮ ಇಷ್ಟ ಕಷ್ಟಗಳೇ ಅರ್ಥ ಆಗಲ್ಲ. ಅವ್ರು ಹೇಳ್ದಂಗೆ ಕೇಳಿದ್ರು, ನಮ್ಮ ಮಾತಿಗೆ ಬೆಲೆನೇ ಕೊಡಲ್ಲ. ಐ ಲೈಕ್ ಇಟ್. ಎಂತ ಜಾನಿ ಬಾಯ್, ಒಬ್ಬರೇ ಮಾತಾಡ್ತಾ ಬರ್ತಾ ಇದ್ದೀರಾ? ನಿಮಗೂ ನನ್ನಾಗೆ ಹುಚ್ಚಿಡಿತಾ? ಐ ಲೈಕ್ ಇಟ್. ಹೊಡೆದ್ರು ಲೈಕ್ ಇಟ್ ಅಂತೀಯಲ್ಲೋ. ಏನೋ ಮೇಕಪ್ ಕಿಟ್ ಇಟ್ಕೊಂಡು ಮೀಸೆ ಎಣ್ಸ್ಕೊಂಡು ಪೋಸ್ ಕೊಡ್ತಿದ್ಯಾ? ಇದು ಪೋಸ್ ಅಲ್ಲ, ಪಕ್ಕದ ಏರಿಯಾದಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಉಂಟು. ಅದರಲ್ಲಿ ನನಗೆ ಹುಚ್ಚನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸ್ಟೋರಿ ಹೇಗಿದ್ದೀನಿ? ಸರಿಯಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ. ಮೇಕಪ್ ಕಿಟ್ಟು ನಿಂದೇನಾ? ಇವೇ ಹೊರರ ವಸ್ತು ಪಾಸಣ್ಣ. ನಾವು ಮತ್ತೊಬ್ಬರ ಸೊತ್ತನ್ನು ಮುಟ್ಟುವುದಿಲ್ಲ. ಇದು ನಮ್ಮದೇ ಓನ್ ಕಿಟ್. ಇದರಲ್ಲಿ ಡಿಫ್ರೆಂಟ್ ಮೇಕಪ್ ವೆರೈಟಿ ಮೀಸೆಸ್ ಉಂಟು. ಅದಕ್ಕೆ ನಾವು ಎಂತ ಮಾಡಿದ್ರು ಅದರಲ್ಲಿ ಇನ್ವಾಲ್ವ್ ಆಗಿರ್ತೇವೆ. ಹೌದು ಜಾನಿ ಅವರೇ, ಅಣ್ಣ ಏನೇ ಮಾಡಿದ್ರು ಫುಲ್ ಇನ್ವಾಲ್ವ್ಮೆಂಟು, ಊಟ ಒಂದು ಬಿಟ್ಟು. ಅದು ನೀನ್ ಮಾಡ್ತೀಯಲ್ಲ. ಅಣ್ಣ, ನೀನು ಮಾಡ್ತಿರೋ ಸಿನಿಮಾದಲ್ಲಿ ನನಗೊಂದು ಚಾನ್ಸ್ ಕೊಡ್ಸೋಣ. ನಾನು ಟ್ಯಾಲೆಂಟೆಡ್ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು. ಈಗಲ್ಲ ಕಬಾಲಿ, ನೀನು ಮೊದಲು ನನಗೆ ಟಚಿಂಗ್ ಮಾಡೋದನ್ನು ಕಲಿ, ಆಮೇಲೆ ನಿನ್ನ ಟ್ಯಾಲೆಂಟ್ ಅನ್ನು ತೋರಿಸು. ಈಗಲ್ಲ ದುಮ್ಮ, ಈ ಮೀಸೆ ನನಗೆ ಸೆಟ್ ಆಗ್ತಿಲ್ಲ, ಬೇರೆ ಬೇಯಿಸಿ ಹಿಡ್ಕೊ. ಅರೆ ಕಲ್ಟಿ ಕಟ್ರು, ನೀ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಿದಲ್ಲ, ಅದು ಇಡೀ ಬೀದಲ್ಲಿ ಪ್ರಚಾರ ಆಗ್ಬಿಟ್ಟದ ಕೂಡ. ಐ ಲೈಕ್ ಇಟ್. ಅರೆ ಕಲ್ಟಿವೇಟ್ರು, ನಿನ್ ಶೂಟಿಂಗ್ ಹೋಗ್ತಿದೆ ಅಲ್ಲ, ಆ ಜಾಗದಲ್ಲಿ ಯಾವ್ದಾದ್ರು ಕೆಲಸ ಖಾಲಿ ಇದ್ದುಡ? ಯಾಕೆ ಗೌಡ್ರೆ ಪಟಾಪಟಿ ಚಡ್ಡಿ ಬರೀನ್ ಮಾರೋದ್ ಬಿಟ್ಟು ಅಲ್ಲೋಗಿ ತಟ್ಟೆ ತೊಳಿತೀರಾ? ಅಲ್ಲಪ್ನವ್ರೆ, ಕೆಲಸ ಹುಡುಕ್ತಾರ ನನ್ಗಲ್ಲ ನಿಮ್ಗ. ಗೌಡ್ರೆ ಒಂದ್ಸಲ ನನ್ನ ಸರಿಯಾಗಿ ನೋಡ್ರಿ. ಸ್ಮಾರ್ಟ್, ಎಜುಕೇಟೆಡ್, ಇಂಟೆಲಿಜೆಂಟ್ ಹೋಗಿ ತಟ್ಟೆ ತೊಳೆಯೋದಾ? ನೆವರ್. ಅಣ್ಣಪ್ಪನವ್ರೆ, ಅಟ್ಟಿಲಿ ಯಾಕೆ ಬಿಟ್ಟಾಗ ತಟ್ಟ ತೊಳೆದಾರಿ, ಶೂಟಿಂಗ್ ಹೋಗಿ ತೊಳರಿ, ದುಡ್ಡು ಕೊಡ್ತಾರೆ. ನನ್ನ ರೇಗ್ಸಿದ್ರೆ ಲೈಕ್ ಇಟ್. ರೀ ಗೌಡ್ರೆ, ಅಂತ ಕೆಲಸ ಎಲ್ಲ ನಿಮ್ಮಂತ ಕಿತ್ತೋಗಿರೋಗೆ ಸರಿ. ಓ ಅಣ್ಣಪ್ಪನವ್ರೆ, ನನ್ನ ಕಿತ್ತೋಗಿರೋರು ಅಂದ್ರೆ ಅದೇ ಮೇಲೆ ಈಗ ಚಂದಾಗಿರಲ್ಲ. ಓಯ್ ಹಿಂಗ್ ಮಾಸ್ಟ್ರೆ, ಜಾನಿ ಬಾಯ್, ನಿಮಗೆ ಸ್ವಲ್ಪ ಸಮಾಧಾನದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಇಂಥದಕ್ಕೆ ಕೋಳಿಗಳನ್ನ ನಮ್ಮನ್ನ ಜಗಳ ಮಾಡ್ತೀರಾ? ನೀವು ಜಗಳ ಮಾಡ್ತೀರಾ, ಈ ಬಬ್ಬರ್ ನಿಮ್ಮ ನೋಡ್ಕೊಂಡು ಕೂರ್ತಾನೆ. ನನ್ನ ಮೀಸೆ ಇಲ್ಲೇ ಬಾಕಿ. ಏ ಮುಚ್ಚಿ ಪ್ಯಾಚ್ ಕರ್ನ, ಕ್ಯಾಚ್. ರಾಕಿರ ಈ ಹಾಫ್ ಮೆಂಟ್ಲಾದ್ರೂ ಕರೆಕ್ಟ್ ಟೈಮ್ಗೆ ನನಗೆ ಬೇಕಾಗಿರೋದನ್ನೇ ತೋರಿಸ್ತಿದ್ದಾನೆ. ಆಹಾ, ಈ ಕಲ್ಟಿವೇಟ್ರ್ ಮೀಸ್ಗಳನ್ನ ತೋರಿಸ್ಬಿಟ್ಟು ನನ್ನ ಆಸಗ ಪನ್ನೀರ್ ಹರಿಸ್ಬಿಟ್ಟ. ನಾನು ದೊಡ್ಡದಾಗಿ ಮೀಸೆ ಬಿಡಬೇಕು ಅಂದ್ರೆ ಕಡಿಮೆ ಅಂದ್ರೂ 6 ತಿಂಗಳು ಬೇಕು. ಇವನ ಹತ್ರ ಮೀಸೆ ತಗೊಂಡ್ರೆ ಪುಟ್ಟಮಲ್ಲಿ ಅವ್ರ ಹತ್ರಕ್ಕೆ ಹೋಗುವಾಗ ಅಂಟಿಸ್ಕೊಳ್ಳೋದು, ಮಧುರ್ನ ಹತ್ರ ಹೋದಾಗ ತೆಗೆದು ಬಿಡೋದು. ಈಗ ನನ್ನ ಮೀಸನ್ನ ಬೋಳಿಸ್ಬಿಡ, ಇದೇ ಥರದ ಮೀಸನ್ನೇ ಒಂದು ತಗೊಂಡು ಹೋಗ್ಬಿಟ್ಟು ಪುಟ್ಟಮಲ್ಲಿ ಮುಂದೆ ಅಂಟಿಸ್ಕೊಳ್ಳೋದು, ಮಧುರ ಅವ್ರ ಮುಂದೆ ತೆಗೆದಿಟ್ಟು ಬಿಡೋದು. ಈ ಸರಿ ಪುಟ್ಟಮಲ್ಲಿನೂ ಖುಷಿ, ಆ ಸರಿ ಮಧುರ ಅವರು ಖುಷಿ. ರಾಕೆ, ನನ್ನ ಕಡೆಯಿಂದ ನಿನ್ನ ಸಿನಿಮಾಗೆ ಆಲ್ ದಿ ಬೆಸ್ಟ್ ಕಣ. ಬರ ಒಂದು ತಪ್ಕಳ. ಥ್ಯಾಂಕ್ಸ್ ಕಣ. ಅರೆ ಕಲ್ಟಿವೇಟ್ರು, ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಕೂಡ.
ಫ್ಯಾಂಟಮ್ ನಿನಗೆ ಅಂಟಿಸ್ಲಿಕ್ಕೆ ಹೇಳಿದಲ್ಲ ನನಗೆ ಅಂಟಿಸು ನೋಡ. ಹಲೋ ಮಧುರ ಅವ್ರೆ, ಹೂ ಆರ್ ಯು? ಪುಟ್ಟಮಲ್ಲಿ ಅವರೇ ಹವಾಯು ಅಂತ ಕೇಳ್ತಿದ್ರಾ? ಹೇಳಿದ್ರೆ ಜಾಡ. ನಾನ್ ಚೆನ್ನಾಗಿದ್ದೀನಿ. ಇದೇನಿದು ಫೋನ್ ಮಾಡ್ಬಿಟ್ಟಿದ್ದೀರಾ? ಮನೆಗೆ ಬರ್ಬೋದಿತ್ತಲ್ವಾ? ಬರೋವು ಅನ್ಕೊಂಡೆ ನೀ. ಚಂದನ್ ಅವರು ನಿಮ್ ಮದ್ವೆ ಆಲ್ಬಮ್ ತಂದ್ಕೊಟ್ರು, ನೋಡ್ತಾ ಇದ್ನಲ್ಲ ಅದಕ್ಕೆ ಬರ್ನಿಲ್ಲ. ಹೌದಾ? ಆಲ್ಬಮ್ ತುಂಬಾ ಚೆನ್ನಾಗಿದೆ ಅಲ್ವಾ? ಆಲ್ಬಮ್ ಏನು ಚೆನ್ನಾಗದೆ ನೀ, ಆದ್ರೆ ಅದ್ರಲ್ಲಿರೋ ಫೋಟೋಗಳು ಚೆನ್ನಾಗಿಲ್ಲ. ಪುಟ್ಟಮಲ್ಲಿ ಅವರೇ ಇದೇನಿದು ಹೀಗೆ ಹೇಳ್ಬಿಟ್ರಿ? ಆಲ್ಬಮ್ಗೆ ಎಷ್ಟು ಖರ್ಚಾಗಿದೆ ಗೊತ್ತಾ? ನಾನು ಹೇಳ್ದದ್ದು ಹಂಗಲ್ಲ, ಫೋಟೋದಲ್ಲಿರೋ ಗಂಡಸರಿಗೆ ಮೀಸೆನೇ ಇಲ್ಲ. ಚಂದನ್ ಅವರು ಮದುವೆ ಟೈಮಲ್ಲಿ ಮೀಸೆ ತೆಗೆದ್ಬಿಟ್ಟವ್ರಲ್ಲ, ಯಾಕೆ? ನೀವ್ ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮಲ್ಲಿ ಯಾರಿಗೂ ಮೀಸೆ ಕಂಡ್ರೆ ಆಗಲ್ಲ, ಅದಕ್ಕೆ ಅವರೆಲ್ಲ ಮೀಸೆ ತೆಗ್ದ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೂ ಮೀಸೆ ಕಂಡ್ರೆ ಆಗಲ್ವಾ? ನೋ, ನಂಗೆ ಮೀಸೆ ಕಂಡ್ರೆ ತುಂಬಾ ಇರಿಟೇಷನ್. ಜಾನಿ, ಅವ್ರ ಅಪ್ಪ, ಅವ್ರ ಚಿಕ್ಕಪ್ಪ, ಇಡೀ ಫ್ಯಾಮಿಲಿ ಎಲ್ಲರೂ ಮೀಸೆ ಬಿಟ್ಟಿದ್ರು. ಆದ್ರೆ ನಾನು ಮದ್ವೆ ಆಗುವಾಗ ನೀವೆಲ್ಲ ಮೀಸೆ ತೆಗೆದ್ರೆ ಮದ್ವೆ ಆಗೋದು ಅಂತ ಕಂಡೀಷನ್ ಹಾಕಿ ಮದ್ವೆ ಆಗ್ಬಿಟ್ಟೆ. ಮಾಯ್ಕಾರ, ಯಾಕಂಗ್ ಮಾಡಿದ್ರಿ? ಮೀಸೆ ಇಲ್ಲ ಅಂದ್ರೆ ಗಂಡಸರು ಚೆನ್ನಾಗ್ ಕಾಣಲ್ಲ ಅನ್ನಿ. ಪುಟ್ಟಮಲ್ಲಿ ಅವರೇ ಅದು ಹಳೆ ಕಾಲದ ಮಾತು. ಒಂದ್ಸಲ ಮೀಸೆ ಇಲ್ದಿರೋರ್ನ ನೋಡಿ, ಅವ್ರಷ್ಟು ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿರ್ತಾರೆ. ಅದು ಅಲ್ಲದೆ ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಮೀಸೆ ಇದ್ರೆ ತುಂಬಾ ಇರಿಟೇಷನು. ಜಾನಿಗೂ ಎಷ್ಟೊಂದ್ ಸತಿ ಹೇಳ್ದೆ ಮೀಸೆ ತೆಗಿರಿ ಅಂತ, ಆದ್ರೂ ನನ್ನ ಮಾತೇ ಕೇಳ್ತಿಲ್ಲ. ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನಿ. ಗಂಡಸಾದವ್ರಿಗೆ ಮೀಸೆ ಇರ್ಲೇಬೇಕು. ಪುಟ್ಟಮಲ್ಲಿ ಅವರೇ ಮೀಸೆ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ನಿಮಗ್ ಮೀಸೆ ಕಂಡ್ರೆ ಅಷ್ಟೊಂದು ಇಷ್ಟನಾ? ಹ್ಞೂ ಅನ್ನಿ, ಮೀಸೆ ಅಂದ್ರೆ ನನ್ಗೆ ಇಷ್ಟ. ಅದ್ರಲ್ಲೂ ಉದ್ದ ಮೀಸೆ ಅಂದ್ರೆ ಸಾನೇ ಇಷ್ಟ. ನಮ್ ಬಾಬಣ್ಣ ಮುಂಚೆ ಉದ್ದ ಮೀಸೆ ಬಿಟ್ಕೊಂಡಿದ್ರು, ಈಗ ಹೊಸಿ ಕಟ್ ಮಾಡ್ಬಿಟ್ಟವ್ರೆ. ಪುಟ್ಟಮಲ್ಲಿ ಅವರೇ ಒಂದ್ಸಲ ಗೌಡ್ರಿಗಿರೋ ಅಷ್ಟು ಮೀಸನ್ನು ಬೋಡ್ಸ್ ನೋಡಿ, ಆಗ ಗೊತ್ತಾಗುತ್ತೆ ಗೌಡ್ರ ಎಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾರಂತ. ಕ್ಷಮಿಸಿ ಮಧುರವ್ರೆ, ನಮ್ ಬಾಬಣ್ಣಂಗೆ ಮೀಸೆ ತೆಗಿಯಕ್ ಹೇಳಲ್ಲ. ನೀವು ಬೇಕಾದ್ರೆ ಚಂದನ್ ಅವ್ರಿಗೆ ಮೀಸೆ ಜೊತೆಗೆ ತಲೆನೂ ಬೋಳ್ಸಿ. ಹಾ